ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದಿದೆ. ಇನ್ನೂ ಒಂದು ವಾರ ಗಡುವು ಕೇಳಿದೆ ಕೇಂದ್ರ ಸರ್ಕಾರದಿಂದ. ನೋಡಿ, ನಾವು ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟೊಂದು ಭೀಕರವಾದ ಬರಗಾಲ ಬಂದಿರಲಿಲ್ಲ. ಇಡೀ ರಾಜ್ಯದಲ್ಲಿ 226 ತಾಲೂಕನ್ನ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿತು. ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಎರಡು ಮಾನವೀಯತೆ ದೃಷ್ಟಿಯಲ್ಲಿ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪರಸ್ಪರ ನಾವು ಆಡಳಿತ ಮಾಡುವಾಗ ಇದನ್ನ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅಪೇಕ್ಷೆ ಪಡ್ತಾರೆ. ಅಂಥದ್ರಲ್ಲಿ ನಾವು ಮನವಿಯನ್ನು ಕೊಟ್ಟು ಸುಮಾರು 18,000 ಕೋಟಿ ಕೊಡಿ ಅಂತ ಕೇಳಿದ್ದು. ಆಯ್ತಪ್ಪ, 18,000 ಕೋಟಿ ಕೊಡೋಕ್ಕಾಗೋದಿಲ್ಲ, ನಾವು ಒಂದು 5,000 ಕೋಟಿ ಕೊಡ್ತೀವಿ ಅಂತ ಏನಾದರೂ ಹೇಳಬಹುದಿತ್ತು, ಕೊಡ್ಬೋದಿತ್ತು. ಅದನ್ನೂ ಮಾಡಲಿಲ್ಲ. ನಂತರ ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದೆವು. ನಮಗೆ ಕೇಂದ್ರ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವು. ಅದಕ್ಕೂ ಸೊಪ್ಪು ಹಾಕಲಿಲ್ಲ. ಆಮೇಲೆ ಇತಿಹಾಸದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಪ್ರಥಮ ಬಾರಿಗೆ ಆಗಿರುವಂಥದ್ದು. ಅದು ನಾವೊಬ್ಬರೇ ಅಲ್ಲ, ಯಾರೋ ಕೇರಳ ಹೋಗಿದ್ದಾರೆ, ತಮಿಳುನಾಡು ಹೋಗಿದ್ದಾರೆ, ನಾವು ಹೋಗಿದ್ದೇವೆ. ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ನವರು ಕೇಸನ್ನು ತಗೊಂಡು ಹಿಯರ್ ಮಾಡಿ ಈ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು, ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳುವಾಗ ಅಲ್ಲಿದ್ದ ಅಡ್ವೊಕೇಟ್ ಜನರಲು, ಸಾಲಿಸಿಟರ್ ಜನರಲ್ ಯಾರೋ ಇದ್ದಾರಲ್ಲ, ಅವರು ಹೇಳಿದ್ದಾರೆ ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದಾಗ ಸಹಮತಿಯನ್ನು ವ್ಯಕ್ತ ಮಾಡಿದ್ದಾರೆ. ಈಗ ಅವ್ರು ಕೊಡಬೇಕು, ಒಂದು ವಾರದೊಳಗಾಗಿ ನಮಗೆ ಬಿಡುಗಡೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನು ಬಿಡುಗಡೆ ಮಾಡಲಿ. ನಾವು ಕೇಳಿದ್ದೀವಿ 18,000 ಕೋಟಿ ಬಿಡುಗಡೆ ಮಾಡಲಿ. ಅದಕ್ಕಾಗಿ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ. ಇಲ್ಲ, ಅದು ಒಂದಿಷ್ಟು ಪ್ರೆಷರ್ ಬೀಳ್ಬೇಕಲ್ಲ ಕೇಂದ್ರ ಸರ್ಕಾರ, ಅದಕ್ಕೂ ಮಾಡಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಗೊತ್ತಾಗ್ಲಿ ಜನರಿಗೂ ಕೂಡ ಅಂತ ಹೇಳಿ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದಿದೆ. ಇನ್ನೂ ಒಂದು ವಾರ ಗಡುವು ಕೇಳಿದೆ ಕೇಂದ್ರ ಸರ್ಕಾರದಿಂದ. ನೋಡಿ, ನಾವು ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟೊಂದು ಭೀಕರವಾದ ಬರಗಾಲ ಬಂದಿರಲಿಲ್ಲ. ಇಡೀ ರಾಜ್ಯದಲ್ಲಿ 226 ತಾಲೂಕನ್ನ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿತು. ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಎರಡು ಮಾನವೀಯತೆ ದೃಷ್ಟಿಯಲ್ಲಿ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪರಸ್ಪರ ನಾವು ಆಡಳಿತ ಮಾಡುವಾಗ ಇದನ್ನ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅಪೇಕ್ಷೆ ಪಡ್ತಾರೆ. ಅಂಥದ್ರಲ್ಲಿ ನಾವು ಮನವಿಯನ್ನು ಕೊಟ್ಟು ಸುಮಾರು 18,000 ಕೋಟಿ ಕೊಡಿ ಅಂತ ಕೇಳಿದ್ದು. ಆಯ್ತಪ್ಪ, 18,000 ಕೋಟಿ ಕೊಡೋಕ್ಕಾಗೋದಿಲ್ಲ, ನಾವು ಒಂದು 5,000 ಕೋಟಿ ಕೊಡ್ತೀವಿ ಅಂತ ಏನಾದರೂ ಹೇಳಬಹುದಿತ್ತು, ಕೊಡ್ಬೋದಿತ್ತು. ಅದನ್ನೂ ಮಾಡಲಿಲ್ಲ. ನಂತರ ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದೆವು. ನಮಗೆ ಕೇಂದ್ರ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವು. ಅದಕ್ಕೂ ಸೊಪ್ಪು ಹಾಕಲಿಲ್ಲ. ಆಮೇಲೆ ಇತಿಹಾಸದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಪ್ರಥಮ ಬಾರಿಗೆ ಆಗಿರುವಂಥದ್ದು. ಅದು ನಾವೊಬ್ಬರೇ ಅಲ್ಲ, ಯಾರೋ ಕೇರಳ ಹೋಗಿದ್ದಾರೆ, ತಮಿಳುನಾಡು ಹೋಗಿದ್ದಾರೆ, ನಾವು ಹೋಗಿದ್ದೇವೆ. ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ನವರು ಕೇಸನ್ನು ತಗೊಂಡು ಹಿಯರ್ ಮಾಡಿ ಈ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು, ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳುವಾಗ ಅಲ್ಲಿದ್ದ ಅಡ್ವೊಕೇಟ್ ಜನರಲು, ಸಾಲಿಸಿಟರ್ ಜನರಲ್ ಯಾರೋ ಇದ್ದಾರಲ್ಲ, ಅವರು ಹೇಳಿದ್ದಾರೆ ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದಾಗ ಸಹಮತಿಯನ್ನು ವ್ಯಕ್ತ ಮಾಡಿದ್ದಾರೆ.
ಈಗ ಅವ್ರು ಕೊಡಬೇಕು, ಒಂದು ವಾರದೊಳಗಾಗಿ ನಮಗೆ ಬಿಡುಗಡೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನು ಬಿಡುಗಡೆ ಮಾಡಲಿ. ನಾವು ಕೇಳಿದ್ದೀವಿ 18,000 ಕೋಟಿ ಬಿಡುಗಡೆ ಮಾಡಲಿ. ಅದಕ್ಕಾಗಿ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ. ಒಂದು ವಾರ ಕಾಯ್ಬೋದಿತ್ತ ಅಂತ ಸರ್? ಇಲ್ಲ, ಅದು ಒಂದಿಷ್ಟು ಪ್ರೆಷರ್ ಬೀಳ್ಬೇಕಲ್ಲ ಕೇಂದ್ರ ಸರ್ಕಾರ, ಅದಕ್ಕೂ ಮಾಡಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಗೊತ್ತಾಗ್ಲಿ ಜನರಿಗೂ ಕೂಡ ಅಂತ ಹೇಳಿ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.